ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿ ನಾರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಲ್ಯಾಂಡ್ ಸ್ನೇಹಿತರೆ. ಎದುರುಗಡೆ ಒಂದು ಕೆರೆ ಇದೆ, ದೊಡ್ಡ ಕೆರೆ ಚೆನ್ನಾಗಿದೆ, ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ. ಇದು ನಮಗೆ ಪ್ಯೂರ್ ರೆಡ್ ಸಾಯಿಲ್ ಅಂದರೆ ಕೆಂಪು ಮಣ್ಣಿನ ಭೂಮಿ, ತುಂಬ ಚೆನ್ನಾಗಿದೆ. ಇದು ಕೆರೆ ಆಪೋಸಿಟ್ ಇರುವಂತಹ ಒಂದು ಕೆರೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಸುತ್ತಮುತ್ತ ಒಳ್ಳೆ ಜಾಗ, ಒಳ್ಳೆ ಲೊಕೇಶನ್ ಇದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲೆಲ್ಲ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಿರುವಂತಹ ಒಂದು ಜಾಗ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ನಮಗೆ ಇಲ್ಲಿ ಇವರು ನೋಡಿ ಇರೋ 3 ಎಕರೆ, ಇದಕ್ಕೆ 2 ಎಕರೆ ಖರಾಬ್ ಇದೆ, ಅಂದರೆ ಎಕ್ಸ್ಟ್ರಾ ಲ್ಯಾಂಡು 2 ಎಕರೆ ಬರುತ್ತೆ. ಇವು ರನ್ನಿಂಗ್ ಕಲ್ಟಿವೇಷನ್ ಅಂದರೆ ಇಲ್ಲಿ ನಮಗೆ ಜೋಳ ಹಾಕಿದ್ದಾರೆ, ಸೂರ್ಯಕಾಂತಿ ಹಾಕಿದ್ದಾರೆ, ಟೊಮೊಟೊ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ. ಅವರು ಏನು ಭೂಮಿ ಇದೆಯೋ ಅದಕ್ಕೆಲ್ಲ ಅಷ್ಟನ್ನು ಮಾಡಿದ್ದಾರೆ. ಮ್ಯಾಂಗೋ ಇದೆ, ಒಂದು 25 ಕೋಕೋನಟ್ ಇದೆ, ಜಮೀನಹಳ್ಳಿ ಮರ ಒಂದು ದೊಡ್ಡದೊಂದಿದೆ, ಸಪೋಟ ಇದೆ, ಸೀಬೆ ಇದೆ. ನೋಡಿ ಎಲ್ಲ ಒಂದೊಂದು ಹಣ್ಣಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಸೂಪರಾಗಿದೆ. ಈಗ ತಾವು ನೋಡ್ತಾ ಇದ್ರೆ ಲ್ಯಾಂಡು ಎಷ್ಟು ಚೆನ್ನಾಗಿದೆ ಅಂತ ತಾವು ನೋಡ್ತಾಯಿದ್ದೀವಿ. ಇದರಲ್ಲಿ ನಮಗೆ 2 ಬೋರ್ ಇದೆ ಸ್ನೇಹಿತರೆ. ಒಂದು 60 ಅಡಿ ನೀರು ಸಿಕ್ಕಿದೆ, ಇನ್ನೊಂದು 70 ಅಡಿಗೆ ಸಿಕ್ಕಿದೆ. ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ ಇದು. ಇದು ನಮಗೆ ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ನಾವು ದೂರ ಅನ್ನೋದಕ್ಕಿಂತ ಜಾಗ ಹೇಗಿದೆ, ನಾವು ಆ ಜಾಗದಲ್ಲಿ ಏನು ಮಾಡ್ಬೋದು, ಏನು ಬೆಳಿಬೋದು, ಈಗ ಏನು ಕಲ್ಟಿವೇಷನ್ ಮಾಡ್ತಾರೆ, ಎಲ್ಲ ಕಡೆ ನಾವು ಡ್ರಿಪ್ಪಿಂಗ್ ನೋಡಿದ್ದೀವಿ. ಇಲ್ಲಿ ಹರಿಯ ನೀರಾವರಿಲಿ ಇವರು ಬೆಳೆಸನ್ನು ಬೆಳೀತಾರೆ ಸ್ನೇಹಿತರೆ. ಮೈಸೂರಿಗೆ ಇದು 95 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಸುತ್ತಮುತ್ತ ನಮಗೆ ಒಳ್ಳೆ ಲೊಕೇಶನ್, ಒಳ್ಳೆ ಜಾಗ. ಆದರೆ ವಿಲೇಜಿಂದ ಮಿನಿಮಮ್ ಇದು ನಮಗೆ 1 ಕಿಲೋಮೀಟ್ರ್ ಆಗುತ್ತೆ. ವಿಲೇಜಿಂದ ಮುಂದಕ್ಕೆ 1 ಕಿಲೋಮೀಟ್ರ್ ಆಗುತ್ತೆ. ಗೌರ್ಮೆಂಟ್ ರೋಡು, ಮಡ್ ರೋಡು, ಅದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ, ಸರಿನಾ. ಆದರೆ ಇವರೆಲ್ಲ ನಮಗೆ ಕಲ್ಟಿವೇಷನ್ ಸಿಂಪಲ್ಲಾಗಿ ಇದೊಂದು ಮನೆ ಇದೆ. ಚಿಕ್ಕದಾಗಿ ನಾವಿಲ್ಲಿ ಆರಾಮಾಗಿ ಒಂದು ಕೌ ಶೆಡ್ ಮಾಡಿಕೊಂಡು ಸರಿನೇ, ಇಲ್ಲ ಮನೆ ಇನ್ನೂ ಚೆನ್ನಾಗಿ ಕಟ್ಕೊಂಡು ಸರಿನೇ. ಇಲ್ಲಿ ಅಕ್ಕಪಕ್ಕ ಎಲ್ಲ ನಮಗೆ ಮನೆ ಕಟ್ಕೊಂಡು ಜಮೀನುಗಳಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಮಗಿಲ್ಲಿ ಅಕ್ಕಪಕ್ಕ ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಜಾಗ ಅಂತ ತಾವು ನೋಡ್ತಾ ಇದ್ದೀರ, ವಿಶಾಲವಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಹಚ್ಚು ಹಸಿರಿಂದ ಕೂಡಿರುವಂತಹ ಒಂದು ಬೆಳೆಸು ಇದು. ಹೇಳಿದ್ನಲ್ಲ, ಸಾಮಾನ್ಯವಾಗಿ ಹೇಳ್ತೀನಿ, ಒಂದು ಜಮೀನಲ್ಲಿ ನಾವು ನಾನಾ ರೀತಿಯ ಗಿಡಗಳನ್ನ ಹಾಕಬೇಕು, ನಾನಾ ರೀತಿಯ ಬೆಳೆಗಳನ್ನ ಬೆಳಿಬೇಕು ಅಂತ. ನೋಡಿ, ಇವರು ಅದೇ ರೀತಿ ಮಾಡಿರೋದು. ಇವರು ಒಂದು ಥರದ್ದಲ್ಲ, 3-4 ಥರದ ಬೆಳೆಗಳನ್ನ ಇವರು ಬೆಳೀತಾ ಇದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಹೇಳಿದ್ನಲ್ಲ, ಎಲ್ಲ ಡ್ರಿಪ್ಪಿಂಗ್ ನೋಡಿರ್ತೀರ. ನೋಡಿ, ಇಲ್ಲಿ ಆರಾಮಾಗಿ ಇಷ್ಟನ್ನು ಕೂಡ ಇವರು ಬರೀ ಒಂದೇ ಬೋರ್ಲಿ ಮಾಡ್ತಿರೋ ಸ್ನೇಹಿತರೆ. ಆದರೆ ನೀರು ಎಷ್ಟಿದೆ ಅಂತ ನಿಮಗೆ ಹೇಳ್ತಿರೋದು ನಾನು ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಲ್ಲಿಗೆ. ಇದು ಸೂರ್ಯಕಾಂತಿ ಹಾಕಿರುವಂಥದ್ದು. ಇನ್ನು ಬಾಕಿದೆಲ್ಲ ನಿಮಗೆ ಜೋಳ, ಈ ಥರದ್ದು ಟೊಮೊಟೊ, ಈರುಳ್ಳಿ ಎಲ್ಲ ಆ ಕಡೆ ಎಲ್ಲ ಹಾಕ್ಕೊಂಡಿದ್ದಾರೆ. ಈ ತಂಪಾದ ವಾತಾವರಣ, ಒಳ್ಳೆ ಲೊಕೇಶನ್ನು, ಒಳ್ಳೆ ಗಾಳಿ. ನಮಗೆ ಮನುಷ್ಯನಿಗೆ ಏನು ಬೇಕು, ಈ ಥರ ಸೈಲೆಂಟಾಗಿರೋಂತಹ ಒಂದು ಏರಿಯಾ ಬೇಕು. ನಾವು ಒಬ್ಬರೇ ಮನೆ ಕಟ್ಕೊಂಡು ಇಲ್ಲಿ ಇರ್ತೀವಿ ಅಂದರೆ ಇದಾಗುತ್ತೆ. ಅಕ್ಕಪಕ್ಕ ನಮಗೆ ನೋಡಿ ಮನೆಗಳು ಕಾಣ್ತಾ ಇದ್ದಾರೆ, ಹಾಗೆ ಅವರು ಕೂಡ ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ದೂರ ಹೇಳಿದ್ನಲ್ಲ, ದೂರ ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಇದೇನು ಇಷ್ಟು ಹೊರಗಡೆ ಬರಬೇಕು ಅಂತ ಏನಿಲ್ಲ. ನಮಗೆ ಅಕ್ಕಪಕ್ಕ ಜನ್ರೇಷನ್ ಇರಬೇಕು, ನಮಗೆ ಹೆಲ್ಪ್ ನೇಚರ್ ಇರಬೇಕು, ನಾವು ಒಳ್ಳೆ ತೋಟ ಮಾಡಬೇಕು, ಮಣ್ಣು ನೀರು ಚೆನ್ನಾಗಿರಬೇಕು. ನಮಗಿಲ್ಲಿ ಎಲ್ಲ ರೀತಿ ಕೂಡ ಸಾಲಿಡಾಗಿದೆ, ಒಂದಕ್ಕೊಂದು ಸೂಪರಾಗಿದೆ. ಇವ್ರು ಬಂದು ಸ್ನೇಹಿತರೆ 35 ಲಕ್ಷ ಹೇಳ್ತಾರೆ. ನಾವು ಅಷ್ಟು ಸುಲಭ 35 ಲಕ್ಷ ಕೊಡಬೇಕು ಅಂತಲ್ಲ. ಇವತ್ತು ಖಾಲಿ ಭೂಮಿಗಳಿಗೇ ನೀರು ಇದೆಯಲ್ವೋ ಗೊತ್ತಿಲ್ಲ, ಖಾಲಿ ಭೂಮಿಗಳಿಗೇ 40 ಲಕ್ಷ, 50 ಲಕ್ಷ, 60 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಒಳಗಡೆಗೆ ಹೋಗಿರ್ತೀವಿ. ಆದರೆ
ನೀರು ಅನ್ನೋದು ಗ್ಯಾರಂಟಿ ಇಲ್ಲ. ಇಲ್ಲಿ ಕಣ್ಣೆದುರುಗಡೆ ಎಲ್ಲ ಕಾಣ್ತಾ ಇದ್ದಾವೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ನಮ್ಮ ಕಣ್ಣೆದುರುಗಡೆ ಇರುವಂಥದ್ದು. ಈ ಪ್ರಕೃತಿ ಲೆವೆಲ್ಲಿ ನಾವು ಅಚ್ಚುಕಟ್ಟಾಗಿ ಒಂದು ಮನೆ ಕಟ್ಕೊಂಡು ಕ್ಲೀನಾಗಿ ಫೆನ್ಸ್ ಮಾಡಿಬಿಟ್ರೆ ಮಾತ್ರ ಇಲ್ಲಿ ನಮಗೆ ಬೇಕಾಗಿರುವಂತಹ ನಿಮಗೆ ಯಾವ ಗಿಡಗಳು ಹಾಕ್ಬೇಕು ಅನಿಸುತ್ತೆ, ಏನು ತೋಟ ಮಾಡಬೇಕು ಅನಿಸುತ್ತೆ, ಅದ್ದೂರಿಯಾಗಿ ಮಾಡ್ಬೋದು ಸ್ನೇಹಿತರೆ. ನೀವು ಅಡಿಕೆ ಹಾಕ್ತೀರಾ, ತೆಂಗು ಹಾಕ್ತೀರಾ, ಮಾವು ಹಾಕ್ತೀರಾ, ನೇರಳೆ, ಸಪೋಟ, ದಾಳಿಂಬೆ, ನೆಲ್ಲಿಕಾಯಿ, ನೋಡಿ ಹಲವು ರೀತಿಯ ಹಣ್ಣಿನ ಗಿಡಗಳು ಹಾಕಿ ಒಳ್ಳೆ ತೋಟ ಮಾಡಿ ಒಳ್ಳೆ ಅದ್ಭುತವಾಗಿದೆ ಜಾಗ. ಮಾತ್ರ ನೀವು ಏನೇ ಮಾಡಿದ್ರು ಇಲ್ಲಿ ಚಿನ್ನ ಬೆಳೆದಂಗೆ ಬೆಳೆಯುತ್ತೆ. ಯಾಕೆಂದರೆ ಮಣ್ಣು ಅಷ್ಟು ಸಾಲಿಡಾಗಿದೆ. ಎಷ್ಟೋ ಕಡೆ ಮಣ್ಣು ಚೆನ್ನಾಗಿರಲ್ಲ, ಬೂದು ಮಣ್ಣು, ಆ ಮಣ್ಣು ಎಲ್ಲ ಇದಾಗಿರ್ತವೆ. ಇಲ್ಲಿ ನೋಡಿ ಮಣ್ಣೇ ಒಂದು ಚಿನ್ನ ಇದ್ದಂಗಿದೆ. ಈ ಥರ ಮಣ್ಣಲ್ಲಿ ನಾವು ಏನು ಬೆಳಿತೀವಿ ನೋಡಿ. ಅಕ್ಕಪಕ್ಕ ಎಲ್ಲ ನಮಗೆ ರನ್ನಿಂಗ್ ಕಂಡೀಷನ್, ಅರಿಶಿನ ಬೆಳೀತಾರೆ, ಒಳ್ಳೆ ತೋಟ ಮಾಡಿದ್ದಾರೆ. ಪ್ರತಿಯೊಬ್ಬರು ಅಷ್ಟೇ ಅವರ ಆಸಕ್ತಿ ಏನಿದೆ ಅದನ್ನು ಮಾಡಿದ್ದಾರೆ. ನಾವು ನಮ್ಮ ಆಸಕ್ತಿ ಏನಿದೆ, ಇಲ್ಲ ನಮ್ಮ ಕನಸು ಏನಿದೆ, ನಾವು ಇವತ್ತು ಏನು ಮಾಡಬಹುದು. ಯಾಕೆಂದರೆ ನಾವು ಮಾಡೋದು ನಿಜ ಹೇಳ್ತೀವಿ, ನಮಗಿಂತ ನಮ್ಮ ಮುಂದೆ ಬರುವ ಪೀಳಿಗೆಗೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇವತ್ತು ನಾವು ಏನು ಜಾಗಗಳನ್ನ ತೆಗೆದು ಬಿಡ್ತೀವೋ ಮುಂದಕ್ಕೆ ಅವ್ರ ಫ್ಯೂಚರು ಇದರಿಂದ ಉತ್ತಮವಾಗುತ್ತೆ. ಯಾಕೆಂದರೆ ಅವ್ರುಗಳು ಕೂಡ ಬಂದು ಜಾಗದಲ್ಲಿದ್ದು ತಿರುಗಾಡ್ಕೊಂಡಿದ್ರೆ ಒಳ್ಳೆಯ ಆರೋಗ್ಯ ಪ್ರತಿಯೊಬ್ಬರಿಗೂ ಲಭಿಸುತ್ತೆ ಸ್ನೇಹಿತರೆ. ನಮ್ಮ ದೇಹದಲ್ಲಿರುವಂತಹ ವಿಷಗಳಿಗೆ ಕುಡಿದು ಧೂಳು ವಿಷ ಎಲ್ಲ ಸೇವಿಸಿ ಎಷ್ಟೋ ಜನರ ಆರೋಗ್ಯ ಹಾಳಾಗಿದೆ, ಆಯಿತಾ. ಈಗ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಬಿ ಪಿ, ಶುಗರು ನೋಡಿ. ನಾವು ಉಪಯೋಗಿಸೋ ಎಣ್ಣೆ ಆಗ್ಬೋದು, ನಾವು ತಿನ್ನೋ ಆಹಾರ ಆಗ್ಬೋದು, ನಾವು ಏನು ಪದಾರ್ಥ ಯೂಸ್ ಮಾಡಿರೋ ಎಲ್ಲ ಕೆಮಿಕಲ್ಸೇ. ಅದರಿಂದ ಹೊರಬರಬೇಕು ಅಂತಂದರೆ ನಾವಿಲ್ಲಿ ಸಾವಯವ ಕೃಷಿ ಮಾಡಬೇಕು, ಮಿಶ್ರ ಬೆಳೆಗಳನ್ನ ಬೆಳಿಬೇಕು. ನಮಗೆ ಏನು ಅನುಕೂಲನೋ ಆ ತೋಟ ನಾವು ಅಚ್ಚುಕಟ್ಟಾಗಿ ಮಾಡಬೇಕು ಸ್ನೇಹಿತರೆ. ಯಾವತ್ತೂ ಅಷ್ಟೇ ಇನ್ನೊಬ್ರಿಗೋಸ್ಕರ ಅಂತಲ್ಲ ನೋಡಿ, ಮನೆಗಳೆಲ್ಲ ಕಟ್ಟಿದ್ರಲ್ಲ ಹಂಗೆ. ಇನ್ನೊಬ್ರಿಗೋಸ್ಕರ ಅಂತ ನಮಗೋಸ್ಕರ ನಾವು ಪ್ರತಿಯೊಂದನ್ನು ಮಾಡಬೇಕು. ನಾವು ಚೆನ್ನಾಗಿರಲ್ಲ, ಮಕ್ಕಳು ಚೆನ್ನಾಗಿರ್ತಾರೆ. ಅದಕ್ಕೋಸ್ಕರ ನಾವು ಒಳ್ಳೆ ಜಾಗ ತೆಗಿಬೇಕು, ಒಳ್ಳೆ ಕೆಲಸ ಮಾಡಬೇಕು ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತೋಟ ಅಂತೂ ಅದ್ಭುತವಾಗಿದೆ, ಒಳ್ಳೆ ನೀರಾವರಿ ಇರೋವಂಥ ಏರಿಯಾ. ನಮಗೆ ಸಾಮಾನ್ಯವಾಗಿ ಎಲ್ಲಿಯವರು ನೀರಾವರಿ, ಕೆಲವು ಕಡೆ ತುಂಬ ನೀರಾವರಿ ಇರೋದೇ ಇಲ್ಲ, ಆದರೂ ಕೂಡ ಬೆಲೆ ಗಗನಕ್ಕಿದೆ. ಇದು ಸಸ್ತ ರೇಟೇ ಸ್ನೇಹಿತರೆ. ಅವ್ರು ಹೇಳ್ತಿದ್ದು 35 ಲಕ್ಷ ಕಡಿಮೆನೇ ಈ ಥರ ಜಾಗಗಳಿಗೆಲ್ಲ. ಯಾಕೆಂದರೆ ನೋಡಿ ಪ್ರತಿಯೊಂದು ಕೂಡ ನಮಗೆ ರನ್ನಿಂಗ್ ಮೂಮೆಂಟ್ ಇದ್ದಾವೆ, ರನ್ನಿಂಗ್ ಕಲ್ಟಿವೇಷನ್ ಇದೆ. ನಾನಾ ರೀತಿಯ ಬೆಳೆಗಳನ್ನ ಹಾಕಿವರು ಬೆಳೀತಿದ್ದಾರೆ ಅಂದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವು ಕೂಡ ಇದೇ ಥರ ಒಳ್ಳೆ ತೋಟನೋ ಬೆಳೆನೋ ಹಾಕಿ ಬೆಳಿಬೇಕು. ಇದ್ರ ಜೊತೆಗೆ ನಾವು ಒಂದಷ್ಟು ಸಾವಯವ ಕೃಷಿ ಮಾಡಿಕೊಂಡು ಪಶುಸಂಗೋಪನೆ, ಕುರಿ ಸಾಗಾಣಿಕೆ ಅದನ್ನು ಕೂಡ ಇದ್ರ ಜೊತೆಲಿ ನಾವು ಮಾಡ್ಬೋದು. ಯಾಕೆಂದರೆ ಅದಕ್ಕೆ ಬೇಕಾಗಿರುವಂತಹ ಬೆಳೆಗಳನ್ನ ಬೆಳೆದು ಆಹಾರ ನಾವು ಇದರಲ್ಲೇ ಕೊಡ್ಬೋದು ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.